ರಮನಾಥ, ಏ ರಮನಾಥ, ಇಲ್ಲೆಲ್ಲ ದಾರಿ ಮಧ್ಯೆ ಸತ್ತಿದ್ದಾರೆ, ಯಾರಿಗೆ ಕಣ್ಣು ಕಾಣೋದಿಲ್ವನ? ಹೌದು, ಇಲ್ಲಿದ್ದವರಿಗೆ ಯಾರಿಗೂ ಕಣ್ಣು ಕಾಣೋದಿಲ್ಲ. ಕಣ್ಣು ಕಾಣೋದು ನಿನಗೆ ಮಾತ್ರ. ಕುಳಿತುಕೊಂಡಿರು. ಇಲ್ಲಿ ಅಂತ ಕುತ್ಕೊಳ್ಳಬೇಡ. ವರ್ಷಂಪ್ರತಿಯಂತೆ ಈ ವರ್ಷವೂ ನಾವು ನಡೆಸಿಕೊಂಡು ಬಂದಿರುವಂಥ ಈ ಸಂಗೀತ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಈ ಸಂಗೀತ ವಿದ್ವಾನ್ ರಾಘವೇಂದ್ರ ರಾಯನು ಮಾಡುವಂಥ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಹಾಗೆ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ಗೆಳೆಯನಾದ ಉಮಾನಾಥ ರಾಯನು ಒಂದೆರಡು ಮಾತನಾಡಬೇಕು ಅಂತ ಈ ಸಂದರ್ಭದಲ್ಲಿ ಉಮಾನಾಥ ರಾಯನಲ್ಲಿ ಕೇಳ್ಕೊಡ್ತೇನೆ. ಮೈಕ್ ಆನ್ ಇಲ್ಲ. ಮೈಕ್ ಆನ್ ಇಲ್ಲ. ಮೈಕ್ ಆನ್ ಇಲ್ವಾ? ಅದ್ರ ಮೈಕ್ ಅಮ್ಮ ಉಂಟು ನೋಡೋಣ, ಅದ್ರಲ್ಲಿ ಮಾತಾಡ. ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಬಾಂಧವರೇ, ಇಂದು ನಮ್ಮ ತಂದೆಯವರ ಹರಿಕತೆ ಇದೆ. ತಾವೆಲ್ಲರೂ ತನುಮನ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಕಳೆ ವಿನಂತಿ. ಅಪ್ಪಿತಪ್ಪಿ ಮಾತಾಡ್ತೆ. ಯಾರ್ದು ಹರಿಕತೆ? ಮತ್ತೆ ಎಂದು ತಲೆ ಸರಿ ಇಲ್ಲ. ಮತ್ತೆ ಏನ್ ತಪ್ಪು ಮಾಡಿದೆ? ನಿಮ್ಗೆ ಬೇರೆ ಯಾವ ಬಣ್ಣದ ಶರ್ಟ್ ಸಿಗ್ಲಿಲ್ವಾ? ಹೋಗಿ ಹೋಗಿ ಈ ಕಾವಿ ಬಣ್ಣದ ಶರ್ಟ್ ಹಾಕೊಂಡಿದ್ರಲ್ಲ, ಅವನು ಹೇಳಿದ್ರೆ ತಪ್ಪೇನುಂಟು? ಕಾವಿ ಬಣ್ಣದ ಶರ್ಟ್ ಹಾಕೊಂಡ್ರೆ ಹರಿಕತೆಯ? ಹೌದು. ಕಪ್ಪು ಬಣ್ಣದ ಶರ್ಟ್ ಹಾಕೊಂಡ್ರೆ ಸ್ವಾಮಿಯೇ ಶರಣಮಯ್ಯಪ್ಪ. ವರುದರುವಂಗೆ ಅಯ್ಯೋ ವಿಧಿಯೇ, ಕ್ರೂರ ವಿಧಿಯೇ. ನೀವು ಇಲ್ಲಿ ಬಂದಿದ್ದೆ ತಪ್ಪು. ನೀವು ನಮ್ಮ ಮರ್ಯಾದೆ ನಿಮ್ಮಿಬ್ಬರು ಗುಟ್ಟೇನು? ಗುಟ್ಟು ಹೇಳಿದ್ರು ಮನೆಯಲ್ಲಿ ಮಾತಾಡಿ, ಇಲ್ಲಿ ಮಾತಾಡೋದಲ್ಲ. ಇಲ್ಲಿ ಮಾತಾಡಿ ನಾಲ್ಕು ಜನರಿಗೆ ಕೇಳಬೇಕು. ನಿಮ್ಮಷ್ಟಕ್ಕೆ ನೀವು ಮಾತಾಡೋದಲ್ಲ. ಮೊದಲೇ ಮೈಕ್ ಸರಿ ಇಲ್ಲ, ನಮ್ಗೆ ತಲೆ ವಿಷಯ. ಅದೇ ಮೊದಲೇ ನಿಮ್ಮಿಬ್ಬರಿಗೆ ಗುಟ್ಟು ಇಲ್ಲಿ ಗುಟ್ಟು ಮನೆಯಲ್ಲಿ ಮಾತಾಡಿ, ಇಲ್ಲಿ ಮಾತಾಡೋದಲ್ಲ. ಕಲಾಭಿಮಾನಿಗಳೇ, ನಮ್ಮ ತಂದೆ ಹಾಗೂ ಅಣ್ಣ ಮಾತಾಡಿದ ತಮಗೆ ಕೇಳದಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿರಿ. ನಾನು ನಿಮಗೆ ಪೂರ್ತಿ ವಿಷಯವನ್ನು ಹೇಳುತ್ತೇನೆ. ನನ್ನ ವಿಳಾಸ ಯಾವ.com, ಗುರುಕುಲ 8998, ಮೊಬೈಲ್ 28. ಮೊಬೈಲ್ ಒಂದು 28. ನೀವು ಮಾತಾಡೋದಲ್ಲ. ಮಾತಾಡಿದ್ ನಾಲ್ಕು ಜನರಿಗೆ ಕೇಳಿದೆ. ಗುಟ್ಟು ಮನೆಯಲ್ಲಿ ಮಾತಾಡಿ, ಇಲ್ಲಿ ಮಾತಾಡೋದಲ್ಲ. ಮೊದಲೇ ಮೈಕ್ ಸೇರಿಲ್ಲ, ಅದು ನಮ್ಮ ತಲೆ ವಿಷಯ. ಅದು ಮೊದಲೇ ನಿಮ್ಮಲ್ಲಿ ಗುಟ್ಟು ಹೇಳ್ತೇನೆ, ಭಯ ಮಾಡಬೇಡಿ. ಹುಡುಗರು ಸ್ವಲ್ಪ ತಮಾಷೆ. ಈಗ ಇವರಿಬ್ಬರು ನೋಡು, ನಾನು ಮರ್ಯಾದೆಯಿಂದ ಹೇಳ್ತೇನೆ. ಸೀತಾರು ಹೊರಗೋಗಿ ಇಲ್ಲ ಅಧಿಕ ಪ್ರಸಂಗ ಮಾಡಬೇಡಿ, ಸುಮ್ಮನೆ ಕೂತೋಳಿ. ಈಗ ಇವರಿಬ್ಬರು ಇಷ್ಟನ್ನು ಹೇಳಿ ನಾವು ಅಪ್ಪ ಬೇಕಂತೆ ಮಾಡುದಲ್ಲ ಅಪ್ಪ, ಅದಾಗಿ ಬರ್ತದೆ ಕರ್ಮ. ನಾನ್ ಮಾತಾಡೋ ಮಾತ್ರ ಬರುದಾ? ನಮ್ಗೆ ಬರುವಾಗ ನೀವ್ಯಾಕೆ ಮಾತಾಡೋದು? ಇರ್ಲಿ. ಈಗ ಇವರಿಬ್ಬರು ನನ್ನ ಭಾಷಣ ಇಲ್ಲಿಗಾದ್ರೂ ನಿಲ್ಲಿಸ್ತೇನೆ, ಸಾಕು. ಆಚೆ ಬೇಕಾದಾಗ ಬರುವುದಿಲ್ಲ, ಬ್ಯಾಟ್ರಿದಾಗ ಬರ್ತದೆ. ಅಧಿಕ ಪ್ರಸಂಗ ಇಲ್ಲ. ಭಾಷಣ ಒಳ್ಳೆದಾಗಿದೆ, ಕರ್ಮ. ಕೇಳುವರ ಮನ ತಟ್ಟಿ ಎಟ್ಟುವಂತಿದೆ. ಸಂಗೀತ ಸ್ಪರ್ಧೆ ಪ್ರಾರಂಭವಾಗಿದೆ. ಯಾರಿಗೆ ಬೈತೆ? ನಿನಗಲ್ಲ, ಅವನಿಗೆ. ಶಬಾಷ್. ನೀನು ನೀನೇ
ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನೋ ದಾಸ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸನೋ ದಾಸ ನೀನು ನೀನೇ ಎಲ್ಲಿ ನಾನು ನಾನೇ ನೀನು ನೀನೇ ಎಲ್ಲಿ ನಾನು ನಾನೇ ಗಮ 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 ಮರಿ ಧನಿ ಧನಿದ ಸದದ ಸಾಂತ ಸದ ಸಗದರಿ ರಿ ಧನಿದ ಸದಾ ಸನಿದ ನಿ ಸಾನ್ನಿಧ ಮಧ ಮಗದ ಸಗಮದ ಗಮಧನಿ ಮದನಿ ಸಗದನಿ ಧನಿ ಮದ ಮದನಿ ಸಗ ನೀನು ನೀನೇ ಎಲ್ಲಿ ನಾನು ನಾನೇ ಸಪಾ 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 ಸರಿ ಪಮಗ ಸರಿ ಬಗ ಸಗಮ ಪಮಗ ಸಗಮ ಪಮಗ ಸಗಮ ಪಮ ಪಮ ಪನಿ ಪಮಪ ಸರಿಗ ಪದ ಪಗ ಪದ ಸಗದ ಪದ ಪಗರಿ ಸರಿ ಗರಿ ಸರಿ ಬನಿಜ ಸರಿ ಬನಿಜ ನಿ ಸರಿ ಪಮಾರಿ ಸರಿ ಸಾಮ ಸಾಮ ಸ ಮ ಪದ ಸರಿ ರಿ ಸಾದ ಪಮ ಮ ಪದ ತಾಪ ಮ ಪದ ತಾಪ ಮ ಪದ ತಾಪ ಮ ಪದ ಪಮ ಪದ ಸಾ ಎಲ್ಲಿಂದ ಕಲಿತೆ ಯಾರಿಂದ ಕಲಿತೆ ಯಾರು ನಿನ್ನ ಗುರು ನಾನು ನಿನ್ನ ಗುರು ಹೌದು ಗುರುಗಳೇ ದಿನನಿತ್ಯ ನೀವು ಇವರಿಗೆ ಸಂಗೀತ ಹೇಳಿಕೊಡ್ಬೇಕಾದ್ರೆ ನಾನು ಇಲ್ಲಿ ಮರೆಯಲ್ಲೇ ನಿಂತು ಕೇಳಿಸ್ಕೊಳ್ತಾ ಇದ್ದೆ ನೀವು ಹಾಡ್ತಾ ಇದ್ರೆ ನಿಮ್ಮ ನಾಲಿಗೆ ಮೇಲೆ ಆ ಸರಸ್ವತಿಯೇ ಕರ್ತನ ಮಾಡ್ತಾ ಇದ್ಲು ಏನೋ ಅನಿಸ್ತಾ ಇತ್ತು ಇವತ್ತು ಇವರಿಬ್ಬರ ಮಧ್ಯೆ ಸಂಗೀತ ನಡೀತಿರುವಾಗ ಅಕಸ್ಮಾತ್ ಆಗಿ ಗೌತಮ್ನಿಗೆ ಹಾಡ್ಲಿಕ್ಕೆ ಆಗ್ಲಿಲ್ಲ ಮರೆಯಲ್ಲಿ ನಿಂತು ಕೇಳ್ತಾ ಇದ್ದ ನನಗೆ ತಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಗುರುಗಳು ಅಚಾನಕ್ ಆಗಿ ನನ್ನ ಬಾಯಿಂದ ಬಂದುಬಿಟ್ಟು ತಪ್ಪಾಗಿದ್ರೆ ದಯವಿಟ್ಟು ಓ ಮರೆಯಲ್ಲಿ ನಿಂತು ಕೇಳಿ ಸಂಗೀತವನ್ನು ಕಲ್ತ್ಕೊಂಡ್ಯಾ ಮರೆಯಲ್ಲಿ ನಿಂತು ಕೇಳಿದಾಕ್ಷಣ ದೊಡ್ಡ ವಿದ್ವಾನ್ ಆಗ್ಬಿಟ್ಯಾ ಈ ಸಂಗೀತ ವಿದ್ವಾನ್ ರಾಘವೇಂದ್ರ ರಾಯರ್ಗಿಂತ ದೊಡ್ಡ ವಿದ್ವಾನ್ ಆಗ್ಬಿಟ್ಯಾ ಹಾಗಾದ್ರೆ ಇದು ನನ್ನ ಸವಾಲು ನಾನು ಹೇಳಿದ ರಾಗದಲ್ಲಿ ಪದವನ್ನು ಹಾಡಬಲ್ಲೆಯಾ ಪ್ರಯತ್ನಿಸ್ತೇನೆ ಗುರುಗಳು ಪ್ರಯತ್ನ ಹಾಗಾದ್ರೆ ಹಾಡೊಂದು ಪದವನ್ನ ತಿಲಂಗ್ ರಾಗದಲ್ಲಿ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನ್ಯಾರಮ್ಮ ನಿಮ್ಮೊಳಗೆ ಅನ್ಯಾರಮ್ಮ ನಿಮ್ಮೊಳಗೆ ಅನ್ಯಾರಮ್ಮ ಈ ಒಂದು ರಾಗದಲ್ಲಿ ಹಾಡಿದಾಕ್ಷಣ ನೀನು ಸಂಗೀತ ವಿದ್ವಾನ್ ಆಗಲಾರೆ ಇದೇ ಪದವನ್ನ ಯಮನ್ ರಾಗದಲ್ಲಿ ಹಾಡು ನಿರಗರೆದ ನಿರಬ ಮದಬ ಮಗರೆದ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗೆ ಅನಾರಮ್ಮ
ವೈರಿ ಸುತನಾದ ಸೊಂಡಿಲ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ 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 ಶಹಬ್ಬ ಮೆಚ್ಚಿದೆ ನಿನ್ನನ್ನ. ಇದೇ ಪದವನ್ನ ಹಂಸಧ್ವನಿಯಲ್ಲಿ ಹಾಡಬಲ್ಲೆಯ? ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲಗೊಲ್ಲ ಭಾಷಿಗ ನೀವನ್ಯಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲಗೊಲ್ಲ ಭಾಷಿಗ ನೀವನ್ಯಾರಮ್ಮ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಣೆ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಗಣೆ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ ಕಮ್ಮಗೊಲ್ಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾದನೆ ಕಣಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ 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 ಸಂಗೀತದ ಉತ್ತರಾದಿ ದಕ್ಷಿಣಾದಿ ಎರಡೂ ವಿಭಾಗಗಳಲ್ಲಿ ಪಾರಂಗತನಾಗಿದೆ. ಅಷ್ಟೇ ಅಲ್ಲ, ನನ್ನತ್ರ ಏನೊಂದು ವಿದ್ಯೆ ಇದೆ ಅದನ್ನು ನಿಮಗೆ ಸಂಪೂರ್ಣವಾಗಿ ದಾರಿಯನ್ನು ಕೊಡ್ತಾ ಇದ್ದೀನಿ ಇವತ್ತಿನ. ಅದು ಧರ್ಮಾರ್ಥವಾಗಿ ಟಪ್ಪಿ 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 ತಪ್ಪಿಯ ಟಪ್ಪಿ 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 ತಪ್ಪಿ ಸರಿ ಟೊಪ್ಪಿ ಹೇಳಲಿಕ್ಕೆ ಬರುದಿಲ್ಲ. ತಪ್ಪಿ ಟಪ್ಪಿ ಟಪ್ಪಿ ತಪ್ಪಿ ತಪ್ಪಿ ತಗೋ ತಪ್ಪಿ ಟಪ್ಪಿ ತಪ್ಪಿ ಅದೇ ತಪ್ಪಿ. ಭಾರಿ ಚೆನ್ನಾಗಿ ಹಾಡಿದ್ದೀರಿ, ಭಾರಿ ಚೆನ್ನಾಗಿ ಹಾಡಿದ್ದೀರಿ. ಮೂರು ರಾಗದಲ್ಲಿ ಮೂರು ಪದನ ಎಷ್ಟು ಸುಲಲಿತವಾಗಿ ಹಾಡಿದ್ದೀರಿ. ನಿಮ್ಮ ಕಂಠ ಮಾತುಗಳಿಗೆ ನಾನು ತಲೆ ತೂಗಿದ್ದೇನೆ ತೂಗಿದ್ದೇನೆ ತೂಗಿದ್ದೇನೆ. ನೀನ್ಯಾಕೆ ಮತ್ತೆ ಬಂದೆ ಇಲ್ಲಿ? ಮತ್ತೆ ಎಷ್ಟು ಸಲ ನನ್ನ ಕಣ್ಣು ಕಾಣಿಸಲಿಲ್ಲ, ಮಾತನಾಡುವಾಗ ಮತ್ತೆ ಮತ್ತೆ ಬರಬಾರ್ದು ಅಂತ. ಅವ್ರು ಚೆನ್ನಾಗಿ ಸಂಗೀತ ಹಾಡಿದ್ರಲ್ಲ, ಯಾರು ಅವರು? ಅವರೆಲ್ಲ ಮಧ್ಯದಲ್ಲಿ ಬಂದು ಹಾಡಿದ್ರಲ್ಲ, ಅವ್ರು ಯಾರ? ಹಾ, ಅವ್ರಿಗೊಂದು ಸೆಕೆಂಡ್ ಕೊಟ್ಟು ಹೋಗುವ ಅಂತ ಇದ್ದೆ. ನೀನ್ ಯಾಕೆ ಮಧ್ಯೆ ಬಂದೆ? ಎಲ್ಲೋಗಿದ್ದಾರೆ? ಎಲ್ಲೋಗಿದ್ದಾರೆ? ಒಳಗೋದ್ರೆ ಹೊರಗೆ ಬರ್ತಾರ ಇಲ್ವಾ? ಅವ್ರು ಬಂದು ಅವ್ರಿಗೆ ಸೆಕೆಂಡ್ ಕೊಡದೆ ನಾನು ಎಲ್ಲಿಗೂ ಬರೋದಿಲ್ಲ. ನಿನಗೆ ಊಟ ಕರಾಕ ನೀನು ಹೋಗ, ನಾನು ಸೆಕೆಂಡ್ ಕೊಡದೆ ಎಲ್ಲಿಗೂ ಬರೋದಿಲ್ಲ. ನೀನು ಹೋಗ. ಎಲ್ಲಿದ್ದಾರೆ? ನಾನು ಹೇಳಿಲ್ವಾ ಬರ್ತಾರ? ಬನ್ನಿ ಬನ್ನಿ, ಪೂರ್ಣ ಸೆಕೆಂಡ್ ಕೊಡ್ತಾನಂತೆ. ಬನ್ನಿ ಬನ್ನಿ ಬನ್ನಿ, ಅಕ್ಷಯಣ್ಣ ಬಂದ ಬಂದ.
ಬಾರಿ ಚೆನ್ನಾಗಿ ಹಾಡಿದ್ದೀರಿ. ಮೂರು ರಾಗದಲ್ಲಿ ಮೂರು ಪದನ ಎಷ್ಟು ಸುಲಲಿತವಾಗಿ ಹಾಡಿದ್ದೀರಿ. ನಿಮ್ಮ ಕಂಠ ಮಾಧುರ್ಯಕ್ಕೆ ನಾನು ತಲೆ ದೂಗಿದ್ದೇನೆ. ನಿಮ್ಮ ಈ ಸಂಗೀತವನ್ನು ನನಗೂ ನನ್ನ ಅಣ್ಣ ಕೀಕಿ ರಮನಾಥನಿಗೂ ಹಾಗೂ ತಮ್ಮ ಕೆಪನಿಗೂ ಕಲಿಸಿಕೊಡ್ಬೇಕಂತ ನಿಮ್ಮಲ್ಲಿ ಪ್ರಾರ್ಥನೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ 3 ಜನರ ಮೇಲೂ ಇರಬೇಕು. ರಮನಾಥ ಅವರ ಕಾಲು ಹಿಡಿದು ಆಶೀರ್ವಾದ ಪಡ್ಕೊಂಡು ನಿನ್ನ ಸ್ವರ ಸರಿಯಾಗೋದು ಇದಾಗ್ತದೆ. ಆ ಕೆಪನಿ ಸ್ವಲ್ಪ ಹೇಳು. ಬರ್ತೇನೆ ಆಯ್ತಾ? ಪ್ರೀತಿ ಇರಲಿ. ಇವ ನನ್ನ ಅಣ್ಣ ಕಿಂಕಿ ರಮನಾಥ ಸ್ವರದ ಪ್ರಾಬ್ಲಮ್, ಅವ ತಮ್ಮ ಕೆಪ್ಪ ಕಿವಿಯ ಪ್ರಾಬ್ಲಮ್ ಅಷ್ಟೇ. ನಾನು ಸರಿಯಾಗಿದ್ದೆ. ಬರ್ತೇನೆ ಆಯ್ತಾ? ಬರ್ತೇನೆ. ಗೋಡೆ ಇತ್ತಂತ ಗೊತ್ತಿತ್ತು, ಹೀಗೆ ಟೆಸ್ಟ್ ಮಾಡಿದಷ್ಟೇ. ನಾನು ಸರಿಯಾಗಿದ್ದೇನೆ ಆಯ್ತಾ? ಬರ್ತೇನೆ. ರಮನಾಥ ಗೋಡೆ ಇದ್ದೀನಿ ಹೇಳುದಲ್ವಲ್ಲ? ನೀನ್ ಸರಿ ಇದ್ದಲ್ಲ, ಮತ್ತೆ ಹೇಳು. ಹೋಗು ಹೋಗು ಹೋಗು. ಅಣ್ಣ ಇಲ್ಲಿ ಇಷ್ಟೊತ್ತು ಏನ್ ನಡೀತು? ಇಲ್ಲಿ ಇಷ್ಟು ಹೊತ್ತು ಸಂಗೀತ ಸ್ಪರ್ಧೆ ನಡೆಯಿತು. ಅಲ್ಲ, ಯಾರೋ ಒಬ್ರು ಹೊರಗಿನಿಂದ ಒಳಗೆ ಓಡಿ ಬಂದ್ರಲ್ಲ, ಇವರು ಅವರಿಗೆ ಶಾಲ್ ಹಾಕಿದ್ರಲ್ಲ, ಅವರಿಗೆ ಚಳಿ ಆಯ್ತಾ? ಹೌದು, ತಿಳಿಯೋದಲ್ಲ. ಅವ್ರು ಸಂಗೀತ ಹಾಡಿದ್ರು, ಸಂತೋಷವಾಗಿ ಸನ್ಮಾನ ಮಾಡಿದ್ರು. ಆಹಾ, ಸತ್ತೋದ್ರ? ಸತ್ತೋದಲ್ಲ, ಸನ್ಮಾನ. ನಿನ್ನಪ್ಪ ಯಾರಿಗೆ ಬೈಯುವುದು ನೀನು? ಇವನಿಗೆ ಯಾರು ಬೈದಿದ್ದಾರೆ? ಇಲ್ಲಿಗ ಚರ್ಚೆ ಮಾಡೋದು ಬೇಡ, ಮನೆಗೆ ಹೋಗುವ ಬಾ. ನಾನು ಬರುವುದಿಲ್ಲ. ಯಾಕೆ? ನಾನೀಗ ಸೀದಾ ಮನೆ ಹೋಗ್ಬೇಕು. ಮನೆಗೆ ಹೋಗುವ ಬಾ. ನಾನು ಬರುವುದಿಲ್ಲ. ಯಾಕೆ? ನಾನೀಗ ಮನೆ ಹೋಗ್ಬೇಕು.